ಹಾಯ್ ಹಲೋ ನಮಸ್ತೆ. ನಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಿಂಚನಾ ಪಿ ಅವರು ಅಗ್ನಿ IPS ಈ ಚಿತ್ರದ ಕೆಲವು ಡೈಲಾಗ್ಗಳನ್ನ ತುಂಬಾ ಅದ್ಭುತವಾಗಿ ತಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ದಯಮಾಡಿ ಅವರಿಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಅಪರಾಧಿಗಳನ್ನ ಹಿಡಿಬೇಕಾದಾಗ ಮುಂಜಾಗ್ರತೆಯಾಗಿ ಸ್ಲಿಪ್ ಡೌನ್ ನಡೆಸಿಕೊಟ್ಟಿದ್ದೀವಿ. ಟೆರರಿಸ್ಟ್ ಗಳ ಗುಂಡಿಗೆ ಅಮಾಯಕರು ಬಲಿಯಾದ್ರು. ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋ ಸಮಯದಲ್ಲಿ ಮಾನ್ಯ ಮಂತ್ರಿಗಳಿಗೆ ತೊಂದರೆ ಆಗಿರ್ಬೋದು, ಆದ್ರೆ ಆ ಸಮಯದಲ್ಲಿ ನಮಗೆ ಪ್ರಜೆಗಳ ಪ್ರಾಣನೇ ಮುಖ್ಯ ಆಗಿತ್ತು ಸರ್. ನೀವು ಮಾತ್ರ ಪ್ರಜಾ ರಕ್ಷಕರು, ನಾವು ಪ್ರಜಾ ಭಕ್ಷಕರು ಏನ್ರಿ ನೀವ್ ಹೇಳ್ತಾ ಇರೋದು? ನಮ್ ದೃಷ್ಟಿಯಲ್ಲಿ ಸರಿಗಂಡಿದ್ದನ್ನ ನಾವು ನಿರ್ದಾಕ್ಷಣ್ಯವಾಗಿ ನಡೆದುಕೊಳ್ಳೋದು ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟ ಟ್ರೈನಿಂಗ್ ಸರ್. ಅದು ಯಾರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಬಿಹೇವಿಯರ್ ಕಲ್ತ್ಕೊಳ್ರಿ. ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ better than you. Don't try to teach me. Agni, cool down. Agni, cool down. Why should I cool down, sir? Why? ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಹೇಳ್ತಿದೀನಿ. ಅತ್ತಪ್ಪ ಇಷ್ಟೊತ್ತು ನನ್ಗೆ ರೂಲ್ಸ್ ಹೇಳಿದ್ರಲ್ಲ, ಅವರ್ ಸತ್ರು ಇವರ್ ಸತ್ರು ಅಂತ. ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಜನ ಸತ್ರು ಅಂತ ಕೇಳಿದ್ರ? ಇಲ್ಲ. ಯಾಕೆ? ಅವ್ರ ನಿಮ್ ದೃಶ್ಯದಲ್ಲಿ ಮನುಷ್ಯ ಅಲ್ವಾ? ಎಲ್ಲ ಮುಗಿದ್ಮೇಲೆ ಪೊಲೀಸ್ ಅಧಿಕಾರಿಗಳು ಸತ್ ಮೇಲೆ ನೀವು ಬರ್ತೀರಾ. ಅವ್ರ ಚಿತೆಗೆ ಬೆಂಕಿ ಇಡಕ್ಕೆ. ಬೆಂಕಿ ಎಲ್ಲಿ ಏನ್ ಅನ್ಯಾಯ ಅತ್ಯಾಚಾರ ನಡೆದ್ರು ಜನ MLAಗೆ ಮಿನಿಸ್ಟರ್ಸ್ಗೆ ಫೋನ್ ಮಾಡೋದಿಲ್ಲ, ಮೊದಲು ನಮ್ ಡಿಪಾರ್ಟ್ಮೆಂಟ್ ಗೆ ಫೋನ್ ಮಾಡೋದು. ಯು ನೋ ವೈ? ಬಿಕಾಸ್ ವಿ ಆರ್ ದ ರಿಯಲ್ ಸರ್ವೆಂಟ್. ನಿಮ್ ಡಿಪಾರ್ಟ್ಮೆಂಟ್ ಇರೋದು ನಮ್ ಕೈ ಕೆಳಗೆ ಅನ್ನೋದನ್ನ ಮರಿಬೇಡ್ರಿ. ನೋ, ಪೊಲೀಸ್ ಯಾರು ಗುಲಾಮ್ರಲ್ಲ. ಹೀಗ್ ಹಾಕಿ ದೇಶದ ರಕ್ಷಣೆ ಗುರ್ತು ಅಶೋಕ ಚಕ್ರ ಇರೋ ಬೆಲ್ಟ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಹೀಗಿನ್ ಚಾಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಓಡಾಡೋಕಲ್ಲ, ಅನ್ಯಾಯನ ಎದುರಿಸಿ ನಿಲ್ಲೋಕೆ. ನಿಮ್ ಮಕ್ಕಳನ್ನ ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು, ಎಲೆಕ್ಷನ್ ನಡಿಬೇಕಾದ್ರೂ ಪೊಲೀಸ್ ಬೇಕು. ನೀವ್ ಎಲೆಕ್ಷನ್ ಅಲ್ಲಿ ಗೆದ್ರು ಪೊಲೀಸ್ ಬೇಕು, ಸೋತು ಅಪೋಸಿಷನ್ ಪಾರ್ಟಿನಲ್ಲಿ ಇದ್ರೂ ಪೊಲೀಸ್ ಬೇಕು. ನಿಮ್ಮ ರಾಜ್ಯಕ್ಕೆ ಒಳ ಜಗಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಕರ್ಫ್ಯೂ ಜಾರಿಗೆ ತಂದು ಸಾವಿರಾರು ಅಮಾಯಕ ಜನರು ಸಾಯ್ತಾ ಇದ್ರು. ಅಲ್ಲಿಯವರೆಗೆ ಪ್ರೊಟೆಕ್ಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು. ಅಗ್ನಿ 5 ವರ್ಷಕ್ಕೊಂದ್ಸಲ ತಟ್ಟೆ ಹಿಡ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ, ಆದ್ರೆ ಓಟ್ ಕೊಟ್ಟವ್ರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸಲ್ಲ. ಈ ರೀತಿಲೇ ಬಂದ್ರೆ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಬಟ್ ನೀವು ಸಾವಿರಾರು ಜನರ ಸಭೆಗೆ ಹೋಗ್ಬೇಕು ಅಂತ ನೂರಾರು ಜನರ ಸಾವಿಗೆ ಕಾರಣವಾದ್ರೂ ಪರವಾಗಿಲ್ಲ, ನೀವು ಸಭೆಗೆ ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಪಾರ್ಟಿ ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಭಯ. ಇಷ್ಟೊತ್ತಿನ ಮಾತಾಡೋಕ್ ಬಿಟ್ಟಿದ್ದೆ ತಪ್ಪಾಯ್ತು. ಇನ್ನೊಂದ್ ಮಾತಾಡ್ದೇವು ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸಸ್ಪೆಂಡ್? ನಿಮ್ಮಂತ ಕಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ. ನಿಮ್ ತಪ್ಪನ್ನ ನಿಮ್ಗೆ ತಿದ್ದಿ ಹೇಳೋದ್ರ ಕಂಡ್ರೆ ನಿಮ್ಗೆ ಆಗೋದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡೋ. ಏನು ಮರ್ಯಾದೆ? ನೀನು ನನಗೆ ಮರ್ಯಾದೆ ಹೇಳ್ಕೊಡ್ತಿದ್ಯಾ? ನಿನ್ ಯೋಗ್ಯತೆ ಏನಂತ ನನಗ್ ಗೊತ್ತಿಲ್ವಾ? ನೀನ್ ಈ ಪದವಿಗೆ ಬರೋ ಮುಂಚೆ BTS ಬಸ್ಗೆ ಕ್ಯೂ ನಿಂತ್ಕೋತಾ ಇದ್ದೆ, ಆದ್ರೆ ಈಗ ಸರ್ಕಾರ ಕೊಟ್ಟಿರೋ 1 ಕಾರ್ ಸಾಲದು ಅಂತ ನಿನ್ ಬಂಗ್ಲೆಯಲ್ಲಿ ಎಷ್ಟು ಕಾರ್ ಇದೆ ಅಂತ ನಿನಗೆ ಗೊತ್ತಿಲ್ಲ. ನೀನನ್ನ ಸಸ್ಪೆಂಡ್ ಮಾಡ್ತೀಯಾ? ಹೆತ್ತ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮ್ಗೆ ಆಸರೆ ಆಗ್ತಾರೆ ಅಂತ ವಿದ್ಯಾವಂತರನ್ನಾಗಿ ಮಾಡ್ತಾರೆ. ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಮ್ಗಿಲ್ಲ. ಅದಕ್ಕೂ ನಿಮ್ಗೆ ಲಂಚ ಕೊಡ್ಬೇಕು. ನಿಮ್ಗೆ ಲಂಚ. ನೀನೊಬ್ಬ ಮಿನಿಸ್ಟ್ರು, ನೀನ್ ನನ್ನ ಸಸ್ಪೆಂಡ್ ಮಾಡ್ತೀಯಾ? ಆಫ್ಟರ್ ಆಲ್ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಎಷ್ಟೇ ಮಾತಾಡ್ತೀಯಾ? ಆಫ್ಟರ್ ಆಲ್ ಪೊಲೀಸ್ ನಿಮ್ಗೆ ಹಿಂದೆ ಮುಂದೆ 4 ಜೀಪ್ಗಳಲ್ಲಿ ತಮ್ಮ ಪ್ರಾಣದ ಹಂತವ್ರದ್ದು ಕೈಯಲ್ಲಿ ಆಯುಧ ಹಿಡಿದು ಆಫ್ಟರ್ ಆಲ್ ಪೊಲೀಸ್ ನಿಮ್ ರಕ್ಷಣೆಗೆ ಇರಲೇಬೇಕು. ಅದೇ ಪೊಲೀಸ್ ತನ್ನ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ಬೇಕಾದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನಿಗೆ ಕೊಟ್ಟಂತ ರೈಫಲ್ ಅನ್ನು ಇಟ್ಟು ಹೋಗ್ಬೇಕು. ಅವ್ನ್ ಮನೆಗೆ ಸೇರ್ತಾರೋ ಇಲ್ಲೋ ಗ್ಯಾರಂಟಿ ಇರೋದಿಲ್ಲ. ಆದ್ರೂ ಸರ್ಕಾರದ ಕೆಲ್ಸ ದೇವರ ಕೆಲ್ಸ ಅಂತ ಅನ್ಕೊಂಡು ನಿಮ್ಮಂತವರ ರಕ್ಷಣೆ ಮಾಡ್ಬೇಕು. ಆಫ್ಟರ್ ಆಲ್ ಪೊಲೀಸ್. ಆ ಫ್ರೀಡಂ ಫೈಟರ್ಸ್ ಗಳಿಗೆ ಯಾವ ಪಕ್ಷದ ಭೇದ ಭಾವ ಇರ್ಲಿಲ್ಲ. ಅವರೆಲ್ಲರ ಗುರಿ ಒಂದೇ ಆಗಿತ್ತು, ಭಾರತದ ಸ್ವಾತಂತ್ರ್ಯ. ಆದ್ರೆ ಇವತ್ತು ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ನೂರಾರು ಪಕ್ಷಗಳನ್ನ ಸೃಷ್ಟಿಸಿ ಕುರ್ಚಿ ಹಿಡಿಯೋ ದಾಹಕ್ಕೆ ಆ ಧ್ವಜ ಈ ಧ್ವಜ ಅಂತ ಸಾವಿರಾರು ಧ್ವಜಗಳನ್ನ ತೋರಿಸಿ ರಾಷ್ಟ್ರ ಧ್ವಜದ ಗುರ್ತನ್ನೇ ಮರ್ಸ್ಬಿಟ್ರಿ. ನಿಮ್ಮಂತವರೆಲ್ಲ ನಮ್ಮ ದೇಶದ ರಾಜಕಾರಣಿಗಳು. ನೀವು ನನ್ನ ಸಸ್ಪೆಂಡ್ ಮಾಡ್ತೀರಾ? ನಿಮ್ಗೆ ಖಾದಿ ಇದ್ದೇ ಇದೆ, ಜೊತೆಗೆ ಖಾಕಿನೂ ಹಾಕೊಂಡು ನೀವೇ ರಾಜ್ಯಭಾರ ಮಾಡಿ. ನಾವು ಖಾವಿ ತೊಟ್ಕೊಂಡು ಭಜನೆ ಮಾಡ್ತೀವಿ, ಭಜನೆ. ನೀವ್ ಇದೇ ರೀತಿ ರಾಜ್ಯ ಆಡ್ತಾ ಇದ್ರೆ ಜನ ರೊಚ್ಚಿಗೆದ್ದು ಮೆಟ್ಟಲ್ಲಿ ಫೈರ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಫುಟ್ಬಾಲ್ ನಿಲ್ಲಿಸ್ತಾರೆ. ಅವಾಗ್ಬೇಕು ಈ ಪೊಲೀಸ್. ಸುಮ್ನೆ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಯಾಕೆ? ನಿಮ್ಗೆ ನಿಜ ಹೇಳಿದಕ್ಕೆ ಮೈಯೆಲ್ಲ ಉರ್ದೋಯ್ತಾ? ಯಾವ ಅಧಿಕಾರದಲ್ಲಿ ಅನ್ಯಾಯ ವಿರುದ್ಧ ಆಫೀಸರ್ಗೆ ಮಾತಾಡಕ್ಕೆ ರೈಟ್ಸ್ ಇಲ್ವೋ ಆ ಡ್ಯೂಟಿ ನನ್ಗೆ ಬೇಕಾಗಿಲ್ಲ. ಮುಚ್ಚಳ ಬಾಯಿ. ಮಿಸ್ಟರ್ ಹೋಮ್ ಮಿನಿಸ್ಟರ್, ಯು ಆರ್ ಹಿಯರ್ ಫಾರ್ ಓನ್ಲಿ 5 years. ಅದು ಗ್ಯಾರಂಟಿ ಇಲ್ಲ. ಐ ಕ್ಯಾನ್ ಬಿ ಇನ್ ಫಾರ್ ಅನದರ್ 30 years, ಬಟ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಲೇವರಿ ಜಾಬ್. ಈ ಗುಲಾಮ್ಗಿರಿ ನನ್ಗೆ ಬೇಕಾಗಿಲ್ಲ. ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಹೂ ದ ಹೆಲ್ ಯು ಟು ಡಿಸ್ಮಿಸ್ ಮೀ? Who the hell you to dismiss me? I am deserving my job. Thank you.